ಯಾವಾಗ್ಲೂ ಗಾಗಲ್ಸ್ ಹಾಕೊಂಡಿರೋದು? ನನ್ಗೆ ಇದು ಹಾಕೊಂಡ್ರೆ ನನ್ನಿಷ್ಟು ಲುಕ್ ಜಾಸ್ತಿ ಆಗುತ್ತೆ ನೋಡಿ. ಯಾವಾಗ ಒಂದು ಬೆಳಿಗ್ಗೆ ಡ್ಯಾನ್ಸ್ ಮಾಡ್ಬೇಕಾದ್ರು ಅಡಿಗೆ ಮನೆಯಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದ. ಒಳಗಿರೋರ್ದು ಎಲ್ಲ ಸಣ್ಣ ಪುಟ್ಟ ಕಳ್ತನ ಮಾಡಿದ್ದ, ನಂದು ಸ್ವಲ್ಪ ಐಟಮ್ ಎಲ್ಲ ಮಿಸ್ ಆಗಿತ್ತು. ತುಂಬಾ ಕೆಟ್ಟದಾಗಿ ಮಾತಾಡೋದು, ಅದನ್ನೆಲ್ಲ ಆಚೆ ತೋರಿಸ್ತಾನೆ ಇರ್ಲಿಲ್ಲ. ಆಕ್ಟರ್ಸ್ ಅನ್ನೋರೆಲ್ಲ ತಲೆ ಮೇಲೆ ಏನೋ ಕೊಂಬಿದ್ದಂಗೆ ಅವರೆಲ್ಲ ಒಂಟ್ರೂಪ ಆಗೋದ್ರು. ಅಂದ್ರೆ ಅದು ಬೇರೆಯವ್ರಿಗೆ ಅದನ್ನೂ ಕಾಮಿಡಿ ಅನ್ನಿಸ್ಬೋದು, ನನಗೆ ಅದು ಕಚ್ಚಡ ಬುದ್ಧಿ ಅಂತ ಅನ್ಸುತ್ತೆ. ಹಾಗೆ ಕೊಲೆ ಬೆದರಿಕೆ ಹಾಕಿದ್ರು, ಬಡಿತೀನಿ ಅಂದ್ರು, ಆಗಂಗ್ ಮಾಡಿಸಿದೀನಿ. ಒಂದು ಫೇಲ್ ಪಾರ್ಟಿ ಮಾಡಿ ಗಿಲ್ಲಿಗೂ ನನಗೂ ಅಟ್ಯಾಚ್ಮೆಂಟ್ ಇಲ್ಲ, ನನ್ಗೆ ಅವ್ನು ಒಳಗಿದ್ದಾಗ ಮರ್ಯಾದೆ ಕೊಟ್ಟಿಲ್ಲ. ಸರ್ ಇವತ್ತಿಂದ ಸತ್ರು ನೀವಲ್ಲ, ನಿಮ್ ತಾತ ಬಂದ್ರು ಕೊಡಲ್ಲ ಅಂದ್ಬಿಟ್ಟು ಶಬ್ದ ತರ ಮಾಡಿ ಸ್ಟ್ರಿಕ್ಟ್ ಆಗಿ ಮನ್ಸಲ್ಲಿ ತಗೊಂಡ್ಬಿಡ್ತೀನಿ. ಸುದೀಪ್ ಸರ್ ಏನ್ ಮಾಡ್ತಾರೆ, ಫೋರ್ಸಬಲ್ಲು ಸ್ಪಂದನಾಗೆ ಹೋಗಿ ಯಾವ್ದು ಬೇಕು ಎತ್ಕೊಂಬ ಅಂತ ನನ್ನ ಪರ್ಮಿಷನ್ ಇಲ್ದೆ ನಾನು ನೋಡ್ಬಿಟ್ಟು ಅಂದ್ಬಿಟ್ಟು ಒಂದು ಕೆಂಟ್ ಮಾತಲ್ಲಿ ಬೈತೀನಿ. ಅದು ಇವತ್ತು 11 ಮಿಲಿಯನ್ ನೋಡಿ, ರಿಯಲ್ ಸ್ಟೋರಿ. ಸುಮ್ಮನೆ ಅಭಿಮಾನಿಗಳೇ ದೇವರು ಅಂತ ಟಾಪ್ ಮಾತುಗಳು, ಆಮೇಲೆ ಏನೇನ್ ಮಾತಾಡಿದ್ರೆ ಜನಗಳು ಪತ್ರಗಳು ಬೀಳ್ತಾರೆ ಅನ್ನೋದು, ಆ ತರ ಎಲ್ಲ ಟ್ರೈಂಡ್ ಆಗಿ ಬರ್ತಿತ್ತು. ಅದೆಲ್ಲ ಡ್ರಾಮಾ. ಅಲ್ಲಿಗೆಲ್ಲಕ್ಕೋಸ್ಕರ ಒಂದು ಗಿಮಿಕ್ಕು ಬಡೂರ್ ಅಂತ ಅವ್ರಿಬ್ಬರನ್ನ ಕಳಿಸ್ಬಿಟ್ಟು ನಾನೊಬ್ಬನ್ನೇ ಲಾಕ್ ಮಾಡ್ಕೊಳ್ತಾರೆ, ಮರ್ಯಾದೆ ಕಳಿಯಕ್ಕೋಸ್ಕರ ಅವ್ರ ಇಂಟೆನ್ಷನ್ ಇದ್ದಿದ್ದು. ಯಾರೇ ದೊಡ್ಡ ಮನುಷ್ಯರು ಇಬ್ಬರಿದ್ದಾರೆ, ಅವ್ರದಕ್ಕಿಂತ ವ್ಯೂಸ್ ನಂದು ಜಾಸ್ತಿ ಆಗಿಲ್ಲ ಅಂದ್ರೆ ಅವ್ರ ಕಾಲ್ ಕೆಳಗೆ ಫೇಕ್ ಫಾಲೋವರ್ಸ್. ನಾನು ನಾಳೆ 2 ಮಿಲಿಯನ್ ಮಾಡಿ ತೋರಿಸ್ಲ, ನಾನು ನಾಳೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯಕ್ಕೂ ರೆಡಿ.